ಗದಗ ನಗರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಖ್ಯಾತ ಹೋಟ್ಲಾದ ಕ್ಲಾರ್ಕ್ಸಿನ್ ಏನಿದೆ ಅದು ಹಿಂದ್ಗಡೆ ಭಾಗದಲ್ಲಿ ಒಂದು ಮನೆಯಲ್ಲಿ ಒಂದು ಕಳ್ತನ ಆಗಿದೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ. ಈ ಮಾಹಿತಿ ಯಾವ ರೀತಿ ಬರುತ್ತೆ ನಮಗೆ ಅಂತ ಹೇಳಿದ್ರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನೆ ಒಳಗಡೆ ಯಾರೋ ನುಸುಗಿನ ಸಮಯದಲ್ಲಿ ಆರೋಪಿತರು ಹೋಗಿ ಮನೆಯಲ್ಲಿರೋ ಬೆಳೆಬಾಳೋ ವಸ್ತುವನ್ನ ಕಳ್ತನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಬರುತ್ತೆ. ಈ ಮಾಹಿತಿ ಮೇರೆಗೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಈ ಮನೆನ ವಿಸಿಟ್ ಮಾಡಿದ ಸಂದರ್ಭದಲ್ಲಿ ನಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಈ ಓನರ್ಸ್ ಯಾವ ಸಂದರ್ಭದಲ್ಲಿ ಇರಲ್ಲ, ಆ ಸಮಯದಲ್ಲಿ ಈ ಕಳ್ತನ ಮಾಡೋರು ಬಂದಿರ್ತಾರೆ ಅಂತ ಹೇಳಿ ನಮಗೆ ಮಾಹಿತಿ ನೀಡ್ತಾರೆ. ಅದ್ರ ಬೇಸಿಸ್ ಮೇಲೆ ನಾವು ಗದಗ ಟೌನ್ ಪೊಲೀಸ್ ಸ್ಟೇಷನಲ್ಲಿ 73/2026 ಮೇರೆಗೆ ಒಂದು ಕಳ್ತನ ಪ್ರಕರಣನ ನಾವು ದಾಖಲು ಮಾಡ್ಕೊತೀವಿ. ಈ ಪ್ರಕರಣ ಬಹಳ ಚಾಲೆಂಜಿಂಗ್ ಆದ ಒಂದು ಪ್ರಕರಣ ಆಗಿರುತ್ತೆ ನಮ್ಮೆಲ್ಲರಿಗೂ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಲೆ ಬಾಳುವ ವಸ್ತುಗಳು ಕಾಣೆ ಆಗಿರುತ್ತೆ. ಇದರಲ್ಲಿ ತಮಗೆ ಪ್ರತ್ಯೇಕವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಒಟ್ಟು 342 ಗ್ರಾಮ್ ಅಷ್ಟು ಬಂಗಾರ, ಅಂದ್ರೆ ಆಲ್ಮೋಸ್ಟ್ 34 ತೊಲಾಸ್ ಅಷ್ಟು ಬಂಗಾರ ಕಳ್ತನ ಆಗಿದ್ದು, ಮತ್ತೆ ಅದ್ರ ಜೊತೆಗೆ 1 kg 970 ಗ್ರಾಮ್ ಅಷ್ಟು ಬೆಳ್ಳಿ, ಇಷ್ಟು ಕಳ್ತನ ಆಗಿದೆ ಅಂತ ಹೇಳಿ ಈ ಪ್ರಕರಣ ಫಿರ್ಯಾದಿ ಯಾರು ನಮಗೆ ನೀಡಿರ್ತಾರೆ ಅವರು ನಮಗೆ ಹೇಳಿರ್ತಾರೆ. ಸೊ ಒಂದು ಮೇಲ್ನೋಟಕ್ಕೆ ನೋಡಿದಾಗ ಇಷ್ಟೊಂದು ಆಲ್ಮೋಸ್ಟ್ 340 ಗ್ರಾಮ್ ಅಂದ್ರೆ ಬಹಳಷ್ಟು ಬೆಳೆ ಬಾಳೋ ಬಂಗಾರ ಆಗಿರೋದ್ರಿಂದ ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನ ಪಡ್ಕೊಂಡಿರುತ್ತೆ. ಆ ನಿಟ್ಟಲ್ಲಿ ನಾವು ಇದನ್ನ ಬಹಳ ಚಾಲೆಂಜ್ ಆಗಿ ತಗೊಂಡು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದರಲ್ಲಿ ನಮ್ಮ ಗದಗ ನಗರದ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಆದ ಸಂಗಮೇಶ್ ಅವರು ಮತ್ತೆ ಜುಲ್ಕಟ್ಟಿ ಅವರು ಮತ್ತೆ ನಮ್ಮ ಶಿಂಡೆ ಅವರು ಒಟ್ಟಾರೆ ಎಲ್ಲರನ್ನು ಒಟ್ಟಿಗೆ ಕೆಲಸ ಮಾಡಿ ನಮ್ಮ DSP ಮುರ್ತಜಾ ಖಾದ್ರಿ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣನ ಭೇದಿಸಲಿಕ್ಕೆ ಎಲ್ಲ ರೀತಿ ಸಿದ್ಧತೆನ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಸಾಕಷ್ಟು ಕಳ್ತನ ಮಾಡೋರು ಅವ್ರದೇ ಆದ ಒಂದು ಶೈಲಿಯಲ್ಲಿ ಮತ್ತೆ ಈ ಒಂದು ಏನು ಅವ್ರಿಗೂ ಕೂಡ ತಿಳಿದಿದೆ, ಈ ಗ್ಲೌಸ್ ಬಳಕೆ ಮಾಡಿದ್ರು, ಮತ್ತೆ ಮಕ್ಕಕ್ಕೆ ಮಾಸ್ಕ್, ಮತ್ತೆ CCTV ಗೆ ಇದಕ್ಕೆ ಆಗ್ಬಾರ್ದು, ಮತ್ತೆ DVR ಕೂಡ ತಗೊಂಡೋಗಿರೋ ರೀತಿ ನಮಗೆ ಈ ಪ್ರಕರಣ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಇವ್ರಿಗೆ ಪತ್ತೆ ಹಚ್ಚಲಿಕ್ಕೆ ಟೆಕ್ನಿಕಲ್ ಆಸ್ ವೆಲ್ ಆಸ್ ನಾನ್ ಟೆಕ್ನಿಕಲ್ ಅನಾಲಿಸಿಸ್ನ ಬಹಳಷ್ಟು ಡೀಟೇಲ್ನ ನಾವು ಮಾಡಿದ್ದು, ನಮಗೆ A2 ಆರೋಪಿ ಯಾರಿದ್ದಾರೆ, ಇಮ್ರಾನ್ ತಂದೆ ಕುತುಬುದ್ದೀನ್ ಅಂತ ಹೇಳಿ, ಇವನು ಬೈಲೊಂಗಲ್ದವನು, ಅವನು ನಮಗೆ ದೊರೆತಿದ್ದ ಸಂದರ್ಭದಲ್ಲಿ ನಮಗೆ ಈ ಪ್ರಕರಣದ ಮೂಲ ಆರೋಪಿ ಯಾರಿರ್ತಾನೆ ಮೊಹಮ್ಮದ್ ರಫೀಕ್ ತಂದೆ ಇಸ್ಮಾಯಿಲ್, ಇವನು ನಮಗೆ ಸಿಗ್ತಾನೆ. ಇವ್ರ ಮೋಡಸ್ನ ನೋಡಿದ್ರೆ ಬಹಳ ವಿಶೇಷವಾದ ಒಂದು ಮೋಡಸ್ ಇದೆ. ಈ ಮೊಹಮ್ಮದ್ ರಫೀಕ್ ಅಂತ ಯಾರು ಇದರಲ್ಲಿ ನಾವು ಪ್ರೆಸ್ ನೋಟಲ್ಲಿ ಕೊಟ್ಟಿದ್ದೀವಿ, A1 ಆರೋಪಿ, ವಯಸ್ಸು 36. ಏನಿದೆ ಈ ಒಂದು ವಿಚಾರ ಅಂತ ಹೇಳಿದ್ರೆ, ಇವನ್ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಕೇರಳ ರಾಜ್ಯದಲ್ಲೂ ಸೇರಿದಂತೆ ಇವನ್ ಮೇಲೆ ಒಟ್ಟು 68 ಪ್ರಕರಣ ದಾಖಲಾಗಿದೆ. ಓಕೆ, 68 ಪ್ರಕರಣದಲ್ಲಿ ಅವನ ಮೇಲೆ ಸುಲಿಗೆ, ಚೈನ್ ಸ್ನ್ಯಾಚಿಂಗ್, ದರೋಡೆ ಮತ್ತೆ ಬಹಳಷ್ಟು ಹೀನಸ್ ಅಫೆನ್ಸಸ್ ಕರ್ನಾಟಕ ಅಲ್ಲಿ ವಿವಿಧ ಪೊಲೀಸ್ ಸ್ಟೇಷನ್ಸ್ ಅಲ್ಲಿ, ಮೂಲತಃ ಈಗ ಗದಗ ಜಿಲ್ಲೆಯಲ್ಲಿ ಒಂದು ಪ್ರಕರಣ, ಅದನ್ನ ಬಿಟ್ಟಂತೆ ಈ ಉತ್ತರ ಕನ್ನಡ ಜಿಲ್ಲೆ ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ಮಂಗಳೂರು ಆಗಿರ್ಬೋದು, ಮಂಗಳೂರು ನಗರ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಕಾಸರಗೋಡು ಆಗಿರ್ಬೋದು ಕೇರಳ ಅಲ್ಲಿ, ಮತ್ತೆ ಇನ್ನಿತರ ಪೊಲೀಸ್ ಸ್ಟೇಷನ್ ಕೂಡ ಅವನ ಮೇಲೆ ಸಾಕಷ್ಟು ಪ್ರಕರಣ ದಾಖಲಾಗಿರುತ್ತೆ. ಅವನು ಬಹಳಷ್ಟು ಠಾಣೆಗಳಲ್ಲಿ ಬೇಕಾಗಿರೋ ವಾರೆಂಟ್ ಆಸಾಮಿ ಕೂಡ ಆಗಿರ್ತಾನೆ, ಮತ್ತೆ ತಲೆ ಮರೆಸ್ಕೊಂಡಿರೋ ಆರೋಪಿ ಕೂಡ ಆಗಿರ್ತಾನೆ. ಸೊ ಇವನು ಇಷ್ಟು ಕಳ್ತನ ಮಾಡಿರೋದ್ರಿಂದ ಅವನಿಗೆ ಎಕ್ಸಾಕ್ಟ್ಲಿ ಪೊಲೀಸರು ಯಾವ ರೀತಿ ಹುಡುಕ್ತಾರೆ, ಯಾವ ರೀತಿ ಹಿಡಿತಾರೆ, ಯಾವ ರೀತಿ ಅವರು ಪ್ರಕರಣನ ಬೇಯಿಸ್ತಾರೆ ಅಂತ ಹೇಳಿ ಬಹಳಷ್ಟು ತಿಳಿದಾನೆ. ಬಹಳಷ್ಟು ಕೇಸಲ್ಲಿ ಅರೆಸ್ಟ್ ಕೂಡ ಆಗಿದ್ದಾನೆ. ಸೊ ಅವನಿಗೆ ಒಂಥರ ಭಯ ಇಲ್ದಿರೋ ರೀತಿಯಲ್ಲಿ ಅವನು ಬಂದು ಈ ರೀತಿ ಕನ್ನ ಕಳುವು ಮಾಡೋದ್ರಲ್ಲಿ ಅವನು ಒಂದು ರೀತಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಆದ್ರೂ ಸಹ ನಮ್ಮ ಗದಗ ಜಿಲ್ಲೆಯ ಪೊಲೀಸ್ ತಂಡ ಏನಿದೆ ಇಲ್ಲಿ ನನ್ನ ಜೊತೆ ಯಾರ್ಯಾರು ಕೂತಿದ್ದಾರೆ, ಮತ್ತೆ ಇವ್ರ ಜೊತೆಯಾಗಿ ಭುಜಕ್ಕೆ ಭುಜ ಕೊಟ್ಟು ಬೆನ್ನೆಲುಬಾಗಿ ನಿಂತಿರೋ ನಮ್ಮ ಎಲ್ಲ ಸಿಬ್ಬಂದಿ ಮಿತ್ರರು, ಪ್ರತಿಯೊಬ್ರು ಇಲ್ಲಿ ನೋಡ್ತಿದ್ದೀರಾ, ಎಲ್ಲರೂ ಬಹಳಷ್ಟು ಶ್ರಮೆ ಪಟ್ಟು ಇವನ್ಗೆ ಹಿಡಿದಿದ್ದಾರೆ. ಅವನು ಹಿಡಿದ್ಮೇಲೆ ಇನ್ನೊಬ್ಬನು ಕೂಡ ಹಿಡಿದ್ವಿ ನಾವು, ಮೌಲಾಲಿ ಅಂತ ಹೇಳಿ. ಈ 3 ಜನ ಬಂದು ಈ ಪ್ರಕರಣನ ಅವರು ಮಾಡಿ ಹೌಸ್ ಬ್ರೇಕ್ ಮಾಡಿ ತಗೊಂಡೋಗಿದ್ದಾರೆ. ವಿತೌಟ್ ಗೆಟಿಂಗ್ ಇನ್ ಟು ಎಕ್ಸಾಕ್ಟ್ ಡೀಟೇಲ್ಸ್ ಆಫ್ ಇನ್ವೆಸ್ಟಿಗೇಷನ್, ಯಾವ ರೀತಿ ಹಿಡಿದ್ವಿ ಅಂತ ಹೇಳಿ ನಾನು ಬಹಳಷ್ಟು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವೇ ಮುಂದೆ ಬರೋ ಕಳ್ಳರಿಗೆ ನಾವು ಈ ರೀತಿ ಹಿಡಿಬೋದು ಅಂತ ಹೇಳಿ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಐ ವಿಲ್ ನಾಟ್ ಗೋ ಇನ್ ಟು ದೋಸ್ ಡೀಟೇಲ್ಸ್ ಸ್ಪೆಸಿಫಿಕ್ಲಿ.
ಬಟ್ ಅದನ್ನು ಬಿಟ್ಟು ನಾವೇನು ಮಾಡಿದ್ದೀವಿ, ಈ ಪ್ರಕರಣದಲ್ಲಿ ಅವನಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿ ನಾವು ಈ ಪ್ರಕರಣದಲ್ಲಿ ಕೋಕಾ ಅಂತ ಹೇಳಿ ಒಂದು ಪ್ರೊವಿಷನ್ನ ಅಳವಡಿಸಿದ್ದೀವಿ. ಕೋಕಾ ಅಂತ ಹೇಳಿದ್ರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ ಕ್ರೈಮ್ ಆ್ಯಕ್ಟ್ ಅಂತ ಹೇಳಿ ಒಂದು ಸೆಕ್ಷನ್ ಇದೆ. ಆ ಸೆಕ್ಷನಿಗೆ ನಾವು ಪ್ರಪೋಸಲ್ ಈಗ ರೆಡಿ ಮಾಡಿದ್ದೀವಿ. ಅದನ್ನ ಗದಗ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಈ ಪ್ರಕರಣನ ನಾವು ಈ ಒಂದು ಆರೋಪಿ ಮೇಲೆ ಅಳವಡಿಸ್ತಾ ಇದ್ದೀವಿ. ಅದಕ್ಕೆ ನಾವು ಇವಾಗ ಆವಾಗಲೇ ಪರ್ಮಿಷನ್ಗೆ ಬರೆದಿದ್ದೀವಿ. ಒಂದು ವೇಳೆ ಆ ಪರ್ಮಿಷನ್ ಬಂದಾಗ ಕೋಕಾ ಅಲ್ಲಿ ಇವ್ರಿಗೆ ಕಠಿಣ ಶಿಕ್ಷೆ ಆಗೋ ಎಲ್ಲ ಏನೋ ಅಂಶಗಳು ಇರ್ತವೆ. ಸೊ ಇಷ್ಟನ್ನ ಹೇಳ್ತಾ ನಾವು ಭಾಳಷ್ಟು ನಮ್ಮ ಟೆಕ್ನಿಕಲ್ ಟೀಮ್, ನಾನ್ ಟೆಕ್ನಿಕಲ್ ಟೀಮ್ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿ ಈ ಒಂದು ಪ್ರಕರಣದಲ್ಲಿ ಆರೋಪಿತರಿಂದ ನಾವು ಕಳವಾದ ಮಾಲು ಒಟ್ಟು 33 ಲಕ್ಷ ಅಷ್ಟು ನಾವು ಇವಾಗ ವಶಕ್ಕೆ ಪಡೆದಿರ್ತೀವಿ. ವಶಕ್ಕೆ ಪಡೆದಿರೋ ಮಾಲ್ನ ನಾವು ಈಗ ಆಲ್ರೆಡಿ PF ಹಾಕಿ ಕೋರ್ಟಿಗೆ ಸಬ್ಮಿಟ್ ಮಾಡಿರ್ತೀವಿ. ಅದು ಬಂಗಾರದ ಬೆಲೆ ಆಗಿರುತ್ತೆ. ಅದ್ರ ಜೊತೆಗೆ 90,000 ಕಿಮ್ಮತ್ತಿನ ಒಟ್ಟು 750 ಗ್ರಾಮ್ ಅಷ್ಟು ಬೆಳ್ಳಿ, ಮತ್ತು ಒಂದು ಎರ್ಟಿಗಾ ಕಾರು, ಮತ್ತು ಏನೋ ಒಂದು ಸುಜುಕಿ ಆಲ್ಟೋ, ಇಷ್ಟು ನಾವು ವಶಕ್ಕೆ ಪಡೆದು ಈ ಒಂದೇ ಪ್ರಕರಣದಲ್ಲಿ 42,73,000 ಅಷ್ಟು ಮಾಲ್ನ ನಾವು ವಶಕ್ಕೆ ಪಡ್ಕೊಂಡಿರ್ತೀವಿ.